ಹಾಯ್ ಹೆಲೋ, ನಾನು ನಿಮ್ಮ ಬಡಕಿಲ ಪ್ರದೀಪ್ ಮತ್ತೆ ಬಂದಿದ್ದೀನಿ. ಇದು ರೈಟ್ ಕ್ಲಿಕ್ ಮಾಡೋಕೆ ರೈಟ್ ಟೈಮ್. ಟೆಕ್ ಪ್ರಪಂಚದಲ್ಲಿ ಏನೇನು ಹೊಸ್ತು ಬರ್ತಾ ಇದೆ ಅನ್ನೋ ಕುತೂಹಲ ನಿಮಗಿರ್ಬೋದು. ಅದಕ್ಕೆ ಉತ್ತರ ಹೇಳೋದು ನನ್ನ ಕೆಲಸ. ಈ ಹೊಸ ವರ್ಷದ ಹೊಸ ಸುದ್ದಿ ಏನು, ಹೊಸ ಮೊಬೈಲ್ ಯಾವುದು, ಹೊಸ ವೆಬ್ಸೈಟ್ ಯಾವುದು, ಈ ಎಲ್ಲ ಬಿಸಿ ಬಿಸಿ ಹೊಸ ಸುದ್ದಿಗಳು ಇವತ್ತಿನ ರೈಟ್ ಕ್ಲಿಕ್ನ ಎಪಿಸೋಡ್ನಲ್ಲಿ. ಹಾಗಿದ್ರೆ ನೋಡೋಣ ಹೆಡ್ಲೈನ್ಸ್. ಜೋಕೆ ನಾನು ಬಳ್ಳಿಯ ಮಿಂಚು. LCD LED ಸೂಪರ್ ಅಮೋಲೆಡ್ಗಳ ನಂತರ ಬಂತು ಫ್ಲೆಕ್ಸಿಬಲ್ ಸ್ಕ್ರೀನ್. ಇದು ಟೆಲಿಫೋನ್ ಕದ್ದಾಲಿಕೆ ಅಲ್ಲ, ನಿಮ್ಮ ಸಂಭಾಷಣೆಯನ್ನ ರೆಕಾರ್ಡ್ ಮಾಡೋ ಅಪ್ಲಿಕೇಶನ್. ಗಣಿತ ಕಬ್ಬಿಣದ ಕಡ್ಲೆ ಅಲ್ಲ, ಅದನ್ನ ಸರಳ ರೂಪಕ್ಕೆ ತನ್ನಿ. ನೋಕಿಯಾದ ವಿಂಡೋಸ್ ಮೊಬೈಲ್ ಸೀಸನ್ ಮುಂಚೆನೆ ಬಂತು ಮ್ಯಾಂಗೋ ಮೊಬೈಲ್. 2012ರಲ್ಲಿ ಪ್ರಳಯ ಆಗತ್ತೋ ಇಲ್ವೋ, ಆದರೆ ಮೊಬೈಲ್ ಸ್ಕ್ರೀನ್ಗಳ ತಂತ್ರಜ್ಞಾನದ ವಿಷಯದಲ್ಲಿ ಪ್ರಳಯ ಅನಿಸುವಂತಹ ಸುದ್ದಿ ಇದು. ಇತ್ತೀಚೆಗೆ ಎಲ್ಲ ಹೈ ಎಂಡ್ ಮೊಬೈಲ್ಗಳಲ್ಲಂತೂ ಗೊರಿಲ್ಲಾ ಗ್ಲಾಸ್ ಡಿಸ್ಪ್ಲೇ ಇರುತ್ತೆ. ಇದು ಸ್ಕ್ರಾಚ್ ಆಗಲ್ಲ. ಐಫೋನ್ಗಳ ರೆಟಿನಾ ಡಿಸ್ಪ್ಲೇ ಕೂಡ ಈಗ ತುಂಬಾ ಜನಪ್ರಿಯ. ಇದೇನೇ ದೊಡ್ಡ ವಿಷಯ ಅನ್ಕೊಂಡಿದ್ದ ನಮಗೆ ಇನ್ನೊಂದು ಅಚ್ಚರಿ ಕಾದಿದೆ ನೋಡಿ. ಇವೆಲ್ಲವುಗಳ ನಂತರ ಈಗ ಫ್ಲೆಕ್ಸಿಬಲ್ ಸ್ಕ್ರೀನ್ಗಳ ಸರದಿ. ಅದರ ಡೀಟೇಲ್ಸ್ ಇವತ್ತಿನ ಟೆಕ್ ಸುದ್ದಿಲಿ. ಹಾರ್ಡ್ ಕೀ ಉಳ್ಳ ಕೀಪ್ಯಾಡ್ಗಳಿಗೆ ಅಡಿಕ್ಟ್ ಆಗಿದ್ದ ನಮಗೆ ಟಚ್ ಸ್ಕ್ರೀನ್ ತಂತ್ರಜ್ಞಾನ ಬಂದಾಗಲೇ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಆದ್ರೆ ಆ ಟಚ್ ಸ್ಕ್ರೀನ್ ನಲ್ಲೂ ನಾವು ಈಗಾಗಲೇ ಎಷ್ಟೊಂದು ವೆರೈಟಿ ನೋಡಿದ್ದೇವೆ. ರೆಸಿಸ್ಟಿವ್, ಕೆಪಾಸಿಟಿವ್ ಟಚ್ ಸ್ಕ್ರೀನ್ಗಳ ನಂತರ ಈಗ ಫ್ಲೆಕ್ಸಿಬಲ್ ಸ್ಕ್ರೀನ್ಗಳು ಮಾರುಕಟ್ಟೆಗೆ ಬಂದಿವೆ. ಇತ್ತೀಚಿನ ದಿನಗಳಲ್ಲಿ ಸ್ಯಾಮ್ಸಂಗ್ ಕಂಪನಿ ಮಾಮೂಲಿ LCDಗಳನ್ನ ಬಿಟ್ಟು ಸೂಪರ್ ಕ್ಲಿಯರ್ LCD, ಸೂಪರ್ ಆಮೋಲ್ಡ್ ಸ್ಕ್ರೀನ್ಗಳನ್ನ ಮಾರುಕಟ್ಟೆಗೆ ತಂದು ಯಶಸ್ಸು ಗಳಿಸ್ತಾ ಇದೆ. ಈಗ HTC, ಮೋಟೋರೋಲಾ ಮುಂತಾದ ಕಂಪನಿಗಳು ಕೂಡ ಇದೇ ಮಾದರಿಯ ಸ್ಕ್ರೀನ್ಗಳ ಮೊರೆ ಹೋಗ್ತಾ ಇವೆ. ಈಗ ಮತ್ತೆ ಸ್ಯಾಮ್ಸಂಗ್ ನಿಂದಲೇ ಮುಂದಿನ ವರ್ಷದ ಆರಂಭದಲ್ಲಿ ಫ್ಲೆಕ್ಸಿಬಲ್ ಸ್ಕ್ರೀನ್ ಇರೋ ಮೊಬೈಲ್ಗಳು ಬರಲಿವೆಯಂತೆ. ಈ ಸ್ಕ್ರೀನ್ ನ ವಿಶೇಷತೆ ಏನಪ್ಪಾ ಅಂದ್ರೆ, ನಿಮ್ಮ ಮೊಬೈಲ್ ನಿಮ್ಮ ಕೈ ಜಾರಿ ಕೆಳಗ್ ಬಿದ್ರೂ ಸ್ಕ್ರೀನ್ ಮಾತ್ರ ಏಕ್ ಮಾರ್ ದೋ ತುಕಡ ಆಗೋಲ್ಲ. ಮೊಬೈಲ್ ಕೆಳಗ್ ಬಿದ್ರೂ ಸ್ಕ್ರೀನ್ ಮಣ್ಣಾಗೋಲ್ಲ ಎಂಬ ಆತ್ಮವಿಶ್ವಾಸದಿಂದ ನೀವು ಮೊಬೈಲ್ ಅನ್ನ ಉಪಯೋಗಿಸಬಹುದು. ಈ ಪರದೆಗಳು ಹೆಚ್ಚು ಬ್ರೈಟ್ ಆಗಿರುತ್ತವೆ ಮತ್ತು ಅತಿ ಕಡಿಮೆ ಬ್ಯಾಟರಿ ಪವರ್ ಬಳಸುತ್ತವೆ ಎಂಬುದು ವಿಶೇಷ. ಇದು ಕೇವಲ ಮೊಬೈಲ್ಗಳಿಗೆ ಮಾತ್ರ ಸೀಮಿತವಲ್ಲ. ವರ್ಷದ ಆರಂಭದಲ್ಲಿ ತನ್ನ ಮೊಬೈಲ್ಗಳಿಗೆ ಇದನ್ನ ಅಳವಡಿಸಿ ನಂತರ ಟ್ಯಾಬ್ಲೆಟ್ಗಳಿಗೂ ಕೂಡ ವಿಸ್ತರಿಸೋ ಐಡಿಯಾ ಸ್ಯಾಮ್ಸಂಗ್ನದ್ದು. ಇದು ಕೂಡ OLED ತಂತ್ರಜ್ಞಾನದಿಂದಲೇ ತಯಾರಾಗಿದ್ದು. ಆದರೆ ಹೆಚ್ಚಿನ ಕಲರ್ ಕಾಂಟ್ರಾಸ್ಟ್ ನಿಂದಾಗಿ ನಿಮಗೆ ಎಲ್ಲವೂ ವರ್ಣರಂಜಿತವಾಗಿ ಕಾಣುತ್ತೆ. ಇವುಗಳಲ್ಲಿ ಪಾರದರ್ಶಕ ಮಾದರಿಯೂ ಇದೆ. LG, ಸೋನಿ, ಸ್ಯಾಮ್ಸಂಗ್ ಸೇರಿದಂತೆ ಹಲವಾರು ಕಂಪನಿಗಳು ಈಗಾಗಲೇ ಈ ಬಗ್ಗೆ ಸಂಶೋಧನೆ ಮುಗಿಸಿದ್ದು, ಮೊಬೈಲ್, ಟ್ಯಾಬ್ಲೆಟ್ ಮತ್ತು ಟಿವಿಗಳಿಗೂ ಈ ಪರದೆಗಳ ವಿಶಿಷ್ಟ ತಂತ್ರಜ್ಞಾನವನ್ನ ಬಳಸಿಕೊಳ್ಳೋ ಐಡಿಯಾ ಹೊಂದಿವೆ. ಸೋನಿ ಕಂಪನಿ 2009ರಲ್ಲೇ ಈ ಫ್ಲೆಕ್ಸಿಬಲ್ ಸ್ಕ್ರೀನ್ಗಳ ಬಗ್ಗೆ ಮಾತನಾಡಿತ್ತು. ಆದರೆ ಅದನ್ನ ಮಾರುಕಟ್ಟೆಗೆ ಮೊದಲು ತರ್ತಾ ಇರೋದು ಮಾತ್ರ ಸ್ಯಾಮ್ಸಂಗ್. ಹಾಗಾಗಿ ಐಫೋನ್, ಐಪ್ಯಾಡ್ ಮತ್ತು ಗ್ಯಾಲಕ್ಸಿ S2, ಗ್ಯಾಲಕ್ಸಿ ಟ್ಯಾಬ್ಗಳನ್ನು ಮುಂದಿಟ್ಕೊಂಡು ಆಪಲ್ ಮತ್ತು ಸ್ಯಾಮ್ಸಂಗ್ ನಡುವೆ ನಡೆದ ಸಮರದಂತೆ ಮುಂದೆ ಸೋನಿ ಮತ್ತು ಸ್ಯಾಮ್ಸಂಗ್ಗಳ ಮಧ್ಯೆ ಮತ್ತೊಂದು ರಗಳೆ ನಡೆದ್ರೂ ನೋಡಬಹುದು, ಯಾರಿಗೊತ್ತು. ನನಗಂತೂ ಈ ಪರದೆಗಳನ್ನು ನೋಡಿದ್ರೆ ಈ ಟಚ್ ಅಲ್ಲಿ ಏನೋ ಇದೆ ಅನಿಸ್ತಾ ಇದೆ. ಆದ್ರೆ ಇಂತಹ ಸ್ಕ್ರೀನ್ ಇರೋ ಮೊಬೈಲ್ಗಳ ಬೆಲೆ ಎಷ್ಟಿರುತ್ತೋ ಸದ್ಯಕ್ಕಂತೂ ಗೊತ್ತಿಲ್ಲ. ಆದ್ರೆ ಮುಟ್ಟಿದ್ರೂ ಮುನಿಯದ ಈ ತಂತ್ರಜ್ಞಾನದ ಉಪಕರಣಗಳು ಬೇಕಂದ್ರೆ ಜೇಬಲ್ಲಿ ಜಾಸ್ತಿ ಮನಿ ಇರಲೇಬೇಕು ಬಿಡಿ. ಈಗ ಈ ವಾರದ ಅಪ್ಲಿಕೇಶನ್ ಯಾವುದು ಅದನ್ನು ನೋಡೋ ಸಮಯ. ಈ ವಾರದ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮೊಬೈಲ್ಗಳಿಗೆ ಹೊಂದುವಂಥದ್ದು. ಇದು ಆಲ್ ಕಾಲ್ ರೆಕಾರ್ಡರ್. ಹಾಗಿದ್ರೆ ಇದರಲ್ಲಿ ಏನೇನಿರುತ್ತೆ ಅನ್ನೋದನ್ನ ನಾವು ಈ ಸೆಗ್ಮೆಂಟ್ ಅಲ್ಲಿ ನೋಡೋಣ.
ಕಾಲ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಇಂಥ ಅಪ್ಲಿಕೇಶನ್ ಇರಲೇಬೇಕು ಅಂತೇನಿಲ್ಲ. ಕೆಲವು ಮೊಬೈಲ್ಗಳಲ್ಲೇ ಈ ಸೌಲಭ್ಯ ಇರುತ್ತೆ. ಆದರೆ ಇತ್ತೀಚಿನ ಕೆಲವು ಮೊಬೈಲ್ಗಳಲ್ಲಿ ಮಾತ್ರ ಇದು ಲಭ್ಯ. ಅಂಥ ಮೊಬೈಲ್ ನಿಮ್ಮ ಹತ್ರ ಇದ್ರೆ ಇದು ನಿಮಗೆ ಉಪಯೋಗ ಆಗಬಹುದು. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ನೀವು ಪ್ರತಿ ಸಲ ಕಾಲ್ ಮಾಡುವಾಗ ಈ ಅಪ್ಲಿಕೇಶನ್ ಅನ್ನ ಹುಡುಕಿ ತೆಗಿಬೇಕಾಗಿಲ್ಲ. ಇದನ್ನ ಒಮ್ಮೆ ಆನ್ ಮಾಡಿಬಿಟ್ರೆ ಸಾಕು, ನೀವು ಮಾಡೋ ಎಲ್ಲಾ ಕಾಲ್ಗಳನ್ನ ಇದು ತಾನೇ ರೆಕಾರ್ಡ್ ಮಾಡಿಕೊಂಡು ಸೇವ್ ಮಾಡುತ್ತೆ. ನೋಕಿಯಾದ ಮೊಬೈಲ್ಗಳಲ್ಲಿ ಕಾಲ್ ರೆಕಾರ್ಡ್ ಆಪ್ಷನ್ ಇದ್ರೂ ಕೂಡ ಅದು 5 ಸೆಕೆಂಡ್ಗೊಮ್ಮೆ ಬೀಪ್ ಸದ್ದು ಮಾಡುತ್ತೆ. ಕಾನೂನಿನ ಪ್ರಕಾರ ನೀವು ಇನ್ನೊಬ್ಬರಿಗೆ ಹೇಳದಂತೆ ಅವರ ಮಾತುಕತೆಯನ್ನ ರೆಕಾರ್ಡ್ ಮಾಡಬಾರದು ಅನ್ನೋ ಉದ್ದೇಶಕ್ಕಾಗಿ ಈ ನಿಯಮ. ಆದರೆ ಆಲ್ ಕಾಲ್ ರೆಕಾರ್ಡರ್ನಲ್ಲಿ ಅಂಥ ರೆಸ್ಟ್ರಿಕ್ಷನ್ಗಳಿಲ್ಲ. ನೀವು ಬ್ಲೂಟೂತ್ ಹೆಡ್ಸೆಟ್ ಬಳಸ್ತಾ ಇದ್ರೂ ಕೂಡ ಕಾಲ್ ರೆಕಾರ್ಡಿಂಗ್ ಮಾಡೋದಕ್ಕೆ ಏನೂ ಅಡ್ಡಿ ಇಲ್ಲ. ಅಷ್ಟೇ ಅಲ್ಲದೆ ಕೇವಲ ಫೋನ್ ಕಾಲ್ ಅಲ್ಲದೆ ಇಂಟರ್ನೆಟ್ ಕಾಲ್ಗಳನ್ನು ಸಹ ನೀವು ರೆಕಾರ್ಡ್ ಮಾಡ್ಕೊಳ್ಬಹುದು. ಆಲ್ ಕಾರ್ಡರ್ ರೆಕಾರ್ಡ್ ಉಚಿತ ಅಪ್ಲಿಕೇಶನ್. ಸ್ವಲ್ಪ ದುಡ್ಡು ಕೊಟ್ರೆ ಇದರ ಡಿಲಕ್ಸ್ ವರ್ಷನ್ ಕೂಡ ಲಭ್ಯ. ಆಂಡ್ರಾಯ್ಡ್ ಮಾರ್ಕೆಟ್ ನಿಂದ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ವಾರದ ಟಾಪ್ 10 ಅಪ್ಲಿಕೇಶನ್ಸ್. ಮೊದಲಿಗೆ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಬಹುದಾದ ಅಪ್ಲಿಕೇಶನ್ಸ್. ನೀವು ಪೇ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಬಹುದಾದ ಅಪ್ಲಿಕೇಶನ್ಸ್. ನಾವು ಬೇರೆಯವರ ಕಾಲ್ ರೆಕಾರ್ಡ್ ಮಾಡೋ ಥರ ನಮ್ಮ ಕಾಲ್ನು ಅವರು ರೆಕಾರ್ಡ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ಆ ನಂತರನೇ ಈ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು ಅಷ್ಟೇ. ಈಗ ಸದ್ಯಕ್ಕೆ ಒಂದು ಬ್ರೇಕ್ ತಗೊಳ್ಳೋಣ. ಆನ್ ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್, ಸೈಟ್ ಸೀಯಿಂಗ್ ನಲ್ಲಿ ಲೆಕ್ಕ ಹಾಕಿ. ನಿಮ್ ಫೋನ್ ಕ್ಯಾಮ್ರಾ ಝೂಮ್ ಆಗ್ತಾ ಇಲ್ವಾ? ಸ್ಪೂನ್ ಫೀಡ್ ನಲ್ಲಿದೆ ಸೊಲ್ಯೂಷನ್.